ಹಂಗೇನಾದ್ರೂ ಕಿವಿ ಮೇಲೆ ಇಟ್ಕೊಂಡಿದ್ಯಾ? ಜೈ, ನನ್ನ ಕಣ್ಣು ಎಲ್ಲಿರ್ಬೇಕೋ ಅಲ್ಲೇ ಐತೆ. ನೀನೇ ನನ್ನ ಕಣ್ಣು ದೃಷ್ಟಿಗಿಂತ ಕೆಳಾಗಿದೆ. ಅದು ಅಲ್ಲದೆ ಮೈ ತುಂಬ ಬರೀ ಸಿಟ್ಟೆ ತುಂಬಿಕೊಂಡಿದೆ. ಅದಕ್ಕೆ ನಿನ್ನ ಕಾಡು ರಾಕ್ಷಸಿ ಅಂತ ಕರೆಯೋದು. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಅಕ್ಷತೆನ ಎಲ್ಲರಿಗೂ ಕುಡಿ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಕ್ತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀರ್ಮರ್ಪಗಾಮಿನೀಂ. ಮದುವೆಯಲ್ಲಿ ನೀವು ಕಟ್ಟಿದ ತಾಳಿ ನಿಮ್ಮ ಸಂಬಂಧನ ಕಾಯಂ ಮಾಡುತ್ತೆ. ಈಗ ನೀವು ಹಾಕ್ತಾ ಇರೋ ತಾಳಿ ನಿಮ್ಮ ಸಂಬಂಧನ ಇನ್ನೂ ಗಟ್ಟಿ ಮಾಡುತ್ತೆ. ಇಬ್ಬರಿಗೂ ಒಳ್ಳೇದಾಗ್ಲಿ. ನಾನು ಮಂತ್ರ ಶುರು ಮಾಡ್ತೀನಿ, ಆಗ ನೀವು ಈ ತಾಳಿನ ಹಾರ ತರ ಹಾಕ್ಬೇಕು. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಟ್ಟೆ ಭದ್ರಾ. ತಾಳಿ ಹಾಕ್ಬೋದಾ? ಮಹಾದೇವ್, ರಾಮ್, ಈಗ ನಿಮ್ಮ ಹೆಂಡತಿಯ ಹಣೆಗೆ ತಾಳಿಗೆ ಅರ್ಶಿಣ ಕುಂಕುಮ ಹಚ್ಚಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎತ್ತೇಳಿ. ಪ್ರೇಮ, ಕಾವ್ಯ, ಮಹಾದೇವ, ರಾಮ್, ಮೊದಲು ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಹೋಗಿ. ಶ್ರೀಧರ್, ಹೋಗಿ ಮಹೇಶ್ವರಿ ಪಕ್ಕ ನಿಂತ್ಕೊಳ್ಳಿ. ನಿಮ್ಮ ಆಶೀರ್ವಾದ ತಗೋತಾರೆ ಮಕ್ಕಳು. ಆಯ್ತತ್ಗೆ. ಆಶೀರ್ವಾದ ತಗೊಳ್ಳೋದಲ್ಲ ಅಕ್ಕ, ಆಶೀರ್ವಾದ ಮಾಡೋದು. ನನ್ನ ಆಶೀರ್ವಾದ ನನ್ನ ಮಗನ ಮೇಲೆ ಯಾವತ್ತಿಗೂ ಇದ್ದೇ ಇರತ್ತೆ. ಆದ್ರೆ ಈ ಪ್ರೇಮಗಲ್ಲ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಹೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ?
ಎಷ್ಟೇ ಆದ್ರೂ ಪ್ರೇಮ ನೀನ್ ಸೊಸೆ. ನೀನ್ ಹೀಗೆಲ್ಲ ಮಾತಾಡಬಾರ್ದು. ನೀವು 1000 ಸಲ ಹೇಳಿದ್ರು ಅದು ಸತ್ಯ ಆಗಲ್ಲ ಅಕ್ಕ. ನಾನವತ್ತು ಬೇಡ ಅಂದ್ರು ನನ್ನ ಮಾತು ಕೇಳ್ದೆ ನನ್ನ ಮಗನ್ಗೆ ಇವಳನ್ನ ಕೊಟ್ಟು ಮದ್ವೆ ಮಾಡಿದ್ರಿ. ಇವತ್ತು ನೋಡಿದ್ರೆ ತಾಳಿ ಶಾಸ್ತ್ರನೂ ಮಾಡಿಸ್ಬಿಟ್ರಿ. ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ಒಂದು ದಿನ ನೀವು ಪಶ್ಚಾತ್ತಾಪ ಪಟ್ಟೆ ಪಡ್ತೀರಾ. ಆ ದಿನ ಬಂದೇ ಬರುತ್ತೆ. ಅಯ್ಯೋ ನನ್ ರಾಮ್ ಕೋಟು. ಈ ಕೋಟ್ ಅದೆಷ್ಟು ಪುಣ್ಯ ಮಾಡಿದೆ ಅಂತ ಇಡೀ ದಿನ ನನ್ ರಾಮ್ ಜೊತೆನೇ ಇರುತ್ತೆ. ಆದ್ರೂ ಈ ಕೋಟ್ನ ಒಂದ್ಸಲ ಹಾಕೋಬೇಕು ಅನ್ನೋ ಆಸೆ ಇತ್ತು. ಇವತ್ತು ಹಾಕೊಂಡೇ ಬಿಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಒಳ್ಳೆ ಡಾಕ್ಟರ್ ತರಾನೇ. ಆದ್ರೂ ಏನೋ ಮಿಸ್ಸಿಂಗ್ ಇದೆ ಅಲ್ಲ. ಹಾ, ಎದೆ ಬಡಿತ ಚೆಕ್ ಮಾಡ್ತಾರಲ್ಲ, ಟೆಟಸ್ಕೋಪು ಚೆಲ್ಲಿದೆ ಅದು. ಈಗ ಸರಿ ಹೋಯ್ತು. ಇಲ್ಲ ಡಾಕ್ಟ್ರು ತರನೇ ಕಾಣಿಸ್ತಾ ಇದ್ದೀನಿ. ಆಹಾ, ನನ್ನ ಎದೆ ರಾಮ್ 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 ಅಂತಾನೇ ಬಿಡ್ಕೋತಾ ಇದೆ. ಹೇಳಿ, ನಿಮ್ಗೇನಾಗಿದೆ? ಹುಷಾರಿಲ್ವಾ? ನಿಮ್ಗೆ ತುಂಬಾ ಜ್ವರ ಬಂದ್ಬಿಡಿದೆ. ಒಂದ್ ಇಂಜೆಕ್ಷನ್ ಚುಚ್ಚಿ ಮಾತ್ರೆ ಬರ್ಕೊಟ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಸರಿನಾ? ಡಾಕ್ಟರ್ ಮೇಡಮ್, ಏನ್ ಮೇಡಮ್ ಮಾಡ್ತಾ ಇದ್ದೀರಾ? ಏನೇ ನನ್ನೇ ಕಾಣಿಸ್ತೀಯಾ? ನನ್ ರಾಮ್ ಕೋಟ್ ಇದು. ಹೆಂಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ಒಂದೆರಡು ಫೋಟೋ ತೆಗಿತ್ಯಾ? ಸರಿ ಅಕ್ಕ, ಬಾ ತೆಗಿತೀನಿ. ಸ್ವಲ್ಪ ನಗಕ್ಕ. ಕೆಮ್ಮಿದ್ಯಾ? ಎಷ್ಟು ದಿವಸದಿಂದ ಕೆಮ್ಮಿದೆ? ಇಲ್ಲ ಮೇಡಮ್, ನನಗೇನಾಗಿಲ್ಲಪ್ಪ. ಡಾಕ್ಟರ್ ನಾನಾ ನೀನಾ? ಹೇಳಿದ್ದು ಉತ್ತರ ಕೊಡು. ಹೇಳಿ ಮೇಡಮ್, ಕೆಮ್ಮು ಎಷ್ಟು ದಿವಸದಿಂದ ಇದೆ? 2 ದಿನದಿಂದ ಮೇಡಮ್. 2 ದಿವಸದಿಂದ? ಒಣ ಕೆಮ್ಮ ಹಸಿ ಕೆಮ್ಮ? ಒಣ ಕೆಮ್ಮು ಮೇಡಮ್. ಓಕೆ. ಇದೇನ್ ಮೇಡಮ್, ನಿಮ್ ಎದೆ ಬಡಿತ ಹಿಂಗ್ ಹೊಡ್ಕೋತಾ ಇದೆ? ಏನಂತ ಬಡ್ಕೋತಿದೆ ಡಾಕ್ಟರ್? ಬರೀ ಮನೆ ವಾರ್ತೆನೆ ಕೇಳಿಸ್ತಿದ್ಯಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಏನ್ ಮಾಡ್ಲಿ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕು, ರಾತ್ರಿ ಅಡ್ಗೆ ಏನ್ ಮಾಡ್ಲಿ ಅಂತಾನೇ ಹೊಡ್ಕೋತಾ ಇದೆ. ಡಾಕ್ಟರ್ ಆಗಿ ನಾನು ಹಿಂಗೆಲ್ಲ ಮಾತಾಡಬಾರ್ದು ನೋಡಿ. ಕೆಮ್ಮಿದ್ದಾಗ ಎಣ್ಣೆ ಪದಾರ್ಥಗಳನ್ನ ಏನು ತಿನ್ಬಾರ್ದು. ಸರಿ, ಈ ಮಾತ್ರೆನ 6 ಭಾಗ ಮಾಡ್ಬಿಟ್ಟು ಬೆಳಗ್ಗೆ ನಾಷ್ಟ ಆದ್ಮೇಲೆ 2,
ಊಟ ಆದ್ಮೇಲೆ 2, ರಾತ್ರಿ ಊಟ ಆದ್ಮೇಲೆ 2 ತಪ್ಪದೆ ತಗೋಬೇಕು. ಅಯ್ಯೋ 6 ಭಾಗ ಮಾಡ್ಬೇಕಾ? ಯಾರ್ ಡಾಕ್ಟರ್ ಹಾಗೆಲ್ಲ ಮಾಡ್ತಾರೆ? ಡಾಕ್ಟರ್ ನಾನಾ ನೀನಾ? ಹೇಳ್ದಷ್ಟು ಮಾಡ್ಬೇಕು. ಸರಿ. ಅಕ್ಕ, ಏಯ್, ಡಾಕ್ಟರ್ ನಾನು. ಅಯ್ಯೋ ನಿಜವಾದ ಡಾಕ್ಟರ್ ಬರ್ತಿದಾರಕ್ಕ. ನಿಜವಾದ ಡಾಕ್ಟ್ರಾ? ಹ್ಞೂ ಅಕ್ಕ, ರಾಮಣ್ಣ ಬರ್ತಾ ಇದಾರೆ. ಓ ಕಲ್ಯಾಣಿ ಅಮ್ಮ ಅವರು, ಏನ್ ವಿಶೇಷ? ಮಗ ಸೊಸೆ ಜೊತೆ ಬಂದ್ಬಿಟ್ಟಿದ್ದೀರಾ? ಶ್ರೀ ಲಕ್ಷ್ಮೀ ನರಸಿಂಹ ಜೋಡಿ ತರ ಇದ್ದಾರೆ. ಓಂ ಏನಾಯ್ತು ಕಾವ್ಯ? ಏನಿಲ್ಲ ಅತ್ತೆ. ಕಣ್ಣೇನಾದ್ರೂ ಕಿವಿ ಮೇಲೆ ಇಟ್ಕೊಂಡಿದ್ಯಾ? ಏಯ್, ನನ್ನ ಕಣ್ಣು ಎಲ್ಲಿರ್ಬೇಕೋ ಅಲ್ಲೇ ಐತೆ, ನೀನೆ ನನ್ನ ಕಣ್ ದೃಷ್ಟಿಗಿಂತ ಕೆಳಾಗಿದೆ. ಅದು ಅಲ್ಲದೆ ಮೈ ತುಂಬ ಬರೀ ಸಿಟ್ಟೆ ತುಂಬಿಕೊಂಡಿದೆ. ಅದಕ್ಕೆ ನಿನ್ನ ಕಾಡು ರಾಕ್ಷಸಿ ಅಂತ ಕರೆಯೋದು. ಏನಪ್ಪ? ಅಲ್ಲೋಡಮ್ಮ, ದೇವ್ರು ಎಷ್ಟು ಸಂದಾಗದೆ ನೋಡಕ್ಕೆ. ಆ ದೇವ್ರ ಮುಖದಲ್ಲಿ ಶಾಂತಿ ಸಮಾಧಾನ ಎದ್ದು ಕುಣಿತಾ ಇದೆ. ಅಬ್ಬಬ್ಬಬ್ಬ, ನೋಡ್ತಾ ಇದ್ರೆ ಹಂಗೆ ಮನ್ಸಿಗೆ ನೆಮ್ಮದಿ ಅನ್ಸ್ತದೆ ಅಲ್ವಾ? ಹೌದಪ್ಪ. ಆದ್ರೆ ಈ ದೆವ್ವದ ಮುಖದಲ್ಲಿ ಬರೀ ಕೋಪನೇ ಅದೆ. ಅಲ್ಲ, ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಮ್ಮನ್ ಪ್ರೊಟೆಕ್ಷನ್ ತಗೊಂಡ್ಸಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಏಯ್ ಹುಡುಗಿ, ನಾನೇನು MLA ನೋ MP ನೋ ಅಲ್ಲ. ಅದೇನೋ ಅಂದಲ್ಲ, ಪ್ರೊಟೆಕ್ಷನ್, ಅದನ್ನ ತಗೊಳಕ್ಕೆ. ಏ, ಅದು ಪ್ರೊಟೆಕ್ಷನ್ ಅಲ್ಲ, ಪ್ರೊಟೆಕ್ಷನ್. ನಿನಗೆ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಇನ್ನೂ ಜೋರಾಗಿ ಚಚ್ಕೋ. ಪೂರೈತ್ರೆ, ನಮ್ಮ ಮಹಾದೇವನ್ ಮದ್ವೆ ಯಾವ್ದೇ ವಿಘ್ನ ಇಲ್ದಂಗ್ ನಡೆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಇವತ್ತು ಹೆಜ್ಜೆ ನಮಸ್ಕಾರ ಹಾಕಕ್ ಬಂದಿದ್ದೇನೆ. ಮಾಡಿ ತಾಯಿ, 11 ಪ್ರದಕ್ಷಿಣೆ ಹಾಕಿ, ಎಲ್ಲ ಒಳ್ಳೇದಾಗತ್ತೆ. ಬರೀ ಗುರುಗಳೇ. ದೇವ್ರೆ, ಡಾಕ್ಟ್ರು ಅತ್ತೆ ರೆಸ್ಟ್ ಮಾಡ್ಬೇಕು, ಹೆಚ್ಚು ನಡಿಬಾರ್ದು ಅಂತ ಹೇಳಿದ್ರು. ಆದ್ರೆ ಅತ್ತೆ ನೋಡಿದ್ರೆ ಇವತ್ತು ಹೆಜ್ಜೆ ನಮಸ್ಕಾರ ಮಾಡಕ್ ಬಂದಿದ್ದಾರೆ. ಇದು ಬೇರೆ ತುಂಬಾ ದೊಡ್ಡ ದೇವಸ್ಥಾನ. 11 ಪ್ರದಕ್ಷಿಣೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಅವ್ರನ್ನ ತಡಿಬೇಕು. ಹೇಗ್ ತಡೀಲಿ?